ಈಸಿಯಾಗಿ ನಾವು ಮನ್ಯಾಗ ಒಂದು ಸ್ಕಿನ್ ಟೈಟ್ನಿಂಗ್ ಬ್ರೈಟ್ನಿಂಗ್ ಕ್ರೀಮನ್ನು ನಾವು ಮಾಡ್ಕೋಬೋದು ಮನ್ಯಾಗ. ಭಾಳ ಇಲ್ಲ ಅಂತ ಬಾದಾಮ್ ಆಯಿಲ್ ಇಲ್ಲ ಅಂತ ಅಂದ್ರೆ ನೀವು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಆಯಿತು ಅಥವಾ ಕೊಬ್ಬರಿ ಎಣ್ಣೆ ಆಯಿತು, ನೀವು ಆಲಿವ್ ಆಯಿಲ್ ಆಯಿತು ಹಾಕ್ಕೊಂಡು ನೀವು ಈ ಒಂದು ಕ್ರೀಮನ್ನು ನೀವು ರೆಡಿ ಮಾಡ್ಕೋಬೋದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಬರ್ರಿ, ಇವತ್ತು 40 ವರ್ಷದ ಮೇಲೆ ನಮ್ಮೆಲ್ಲರಿಗೂ ಹೆಣ್ಮಕ್ಳಿಗೆ ಒಂದು ಮುಖ ಕಪ್ಪಾಗೋದು, ಆಮೇಲೆ ಏನದು ಸ್ಯಾಗಿಂಗು ಸ್ಕಿನ್ ಆಗೋದು, ಲೂಸ್ ಆಗುತ್ತೆ ಸ್ಕಿನ್ನು, ಆಮೇಲೆ ರಿಂಕಲ್ಸು, ಫೈನ್ ಲೈನ್ಸು ಎಲ್ಲ ಸ್ಟಾರ್ಟ್ ಆಗ್ತಾವೆ 40 ವರ್ಷ ಆದ ನಂತರ. ನಾವು ಸ್ಕಿನ್ನನ್ನು ಯಾವ ರೀತಿ ಟೈಟಾಗಿ ಇಟ್ಕೋಬೇಕು ಅಂತ ಹೇಳಂದು ಇವತ್ತು ಒಂದು ಕ್ರೀಮನ್ನು ನಾನು ರೆಡಿ ಮಾಡಿದ್ದೀನಿ. ಭಾಳ ಚೆನ್ನಾಗಿರುವಂಥ ಒಂದು ಕ್ರೀಮ್ ಇದಾಗೈತಿ. ನೀವು ಪ್ರತಿದಿನ ಈ ಕ್ರೀಮನ್ನು ಯೂಸ್ ಮಾಡ್ತಾ ಬಂದ್ರೆ ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ ಮತ್ತು ಗ್ಲೋ ಕೊಡುತ್ತೆ. ಟೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಫೇರ್ನೆಸ್ ಕ್ರೀಮ್ ಅಂತ ಅಂದ್ರೂ ತಪ್ಪಾಗಂಗಿಲ್ಲ. ಇದನ್ನ ಅಷ್ಟು ಚೆನ್ನಾಗಿರುವಂಥ ಒಂದು ಕ್ರೀಮ್ ಇದಾಗಿರ್ತೈತಿ. ಇದನ್ನು ಹೆಂಗೆ ಮಾಡೋದು ಮತ್ತು ಯಾವ ರೀತಿ ಮನೇಲಿ ಬಳಸೋದು ಅಂತ ಹೇಳೋದು ನಾನು ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ನು ಆದಷ್ಟು ಬೇಗನೆ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಂಗೆ ಈ ನಾನು ಹೇಳುವಂಥ ಒಂದು ಹೋಮ್ ರೆಮಿಡಿಗಳು ಭಾಳನ ಯೂಸ್ಫುಲ್ ಆಗಿರುವಂಥ ಒಂದು ಹೋಮ್ ರೆಮಿಡಿಗಳದ ಫ್ರೆಂಡ್ಸ್. ನೀವು ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ ಮತ್ತು ಯೂಸ್ ಆಗುವಂತಹ ಒಂದು ಒಳ್ಳೆಯ ಸ್ಕಿನ್ಗೆ ಬೆನಿಫಿಟ್ಸ್ ಕೊಡುವಂಥ ಒಂದೊಂದು ಸ್ಕಿನ್ ಕೇರು ಪ್ರಾಡಕ್ಟ್ ಆಯಿತು. ಆಮೇಲೆ ನಾನು ಈ ಮನೆ ಹೋಮ್ ರೆಮಿಡಿ ಆಯಿತು ಹೇಳ್ತಾ ಇದ್ದೀನಿ. ಅದನ್ನು ನೀವು ಮನೆಯಾಗ ಯೂಸ್ ಮಾಡಿರಿ. ಭಾಳನೇ ಚೆನ್ನಾಗಿರುವಂಥ ಇದು ಅಂತೂ ಒಳ್ಳೆ ಒಂದು ಸ್ಕಿನ್ ಬ್ರೈಟ್ನಿಂಗ್ ಆ್ಯಂಡ್ ಟೈಟ್ನಿಂಗ್. 40 ಇಯರ್ಸ್ ಆದಮೇಲೆ ನಾವು ಏನಪ್ಪ ಮನ್ಯಾಗ ಕ್ರೀಮ್ ಯೂಸ್ ಮಾಡೋದು ಅಂತ ಒಂದು ಯೋಚನೆ ಮಾಡಕ್ಕೆ ಈ ಕ್ರೀಮನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಟೈಟು ಸ್ಕಿನ್ ನಮ್ಗೆ ಟೈಟು ಆಗುತ್ತೆ ಮತ್ತು ಅದಕ್ಕೋಸ್ಕರ ಈ ಒಂದು ಕ್ರೀಮನ್ನು ಯೂಸ್ ಮಾಡಿರಿ ಅಂತ ಹೇಳಂದು ನಾನು ಹೇಳ್ತೀನಿ. ಬರೀ ಇದು ಹೆಂಗೆ ಮಾಡೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಇಲ್ಲಿ ನಾನು ಒಂದು ಲಾಸ್ಟ್ ವಿಡಿಯೋ ಒಳಗೆ ನಾನು ಈ ಒಂದು ವಿಡಿಯೋ ಕ್ಲಿಪ್ಪು ಮಿಸ್ ಆಗಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ಅದೊಂದು ಮಾಹಿತಿ ಕೊಟ್ಟು ಮುಂದೆ ಹೋದ್ರಾತ ಅಂತ ಹೇಳಂದು ನಾನು ವಿಡಿಯೋ ಆ ಒಂದು ಕ್ಲಿಪ್ಪನ್ನು ಇಲ್ಲಿ ತೊಗೊಂಡಿದ್ದೀನಿ. ಏನು ಅಂತ ಅಂದರೆ ನಾನಲ್ಲಿ ಒಂದು ದಿನ ನೀವು ಫೇಸ್ ಪ್ಯಾಕು ಮತ್ತು ಅದು ಏನು ಮಸಾಜ್ ಮಾಡುವಂಥ ಒಂದು ಐಸ್ ಕ್ಯೂಬನ್ನು ರೆಡಿ ಮಾಡಿಕೊಂಡ್ರೆ 5 ದಿನ ನೀವು ಯೂಸ್ ಮಾಡ್ಬೋದು ಅಂತ ನಾನು ಅಲ್ಲಿ ಹೇಳಿದೆ. ಆದರೆ ಇದೊಂದು ವಿಡಿಯೋ ಕ್ಲಿಪ್ಸು ಅಲ್ಲಿ ಮಿಸ್ ಆಗಿದ್ದರಿಂದ ಅದು ಕಂಪ್ಲೀಟ್ ಆಗಿರಲಿಲ್ಲ. ಹಾಗಾಗಿ ಇದೊಂದು ನಾವೇನು ಫೇಸ್ ಪ್ಯಾಕ್ ಹಾಕ್ಕೊತೀವಲ್ಲ, ಫೇಸ್ ಪ್ಯಾಕ್ ಆದಮೇಲೆ ನಾವು ಏನಂತ ಇದು ಉಳಿದಿರ್ತೈತಲ್ಲ, ಇದನ್ನು ನಾವು ಮತ್ತೆ ಈ ಐಸ್ ಕ್ಯೂಬಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ಈ ಮಸಾಜ್ ಮಾಡೋದಕ್ಕೆ ನಾವು ಟೊಮೆಟೊ ಕ್ಯೂಬ್ಸನ್ನು ತೊಗೊತೀವಲ್ಲ, ಟೊಮೆಟೊ ಕ್ಯೂಬ್ಸು ತೊಗೊಂಡು ನಾವು ಮಸಾಜ್ ಮಾಡಿಕೊಂಡು ಅದು ಒಣಗೋ ಮಟ್ಟ ಬಿಡೋದ್ರೊಳಗನ ನಮಗಿದು ಏನು ಫೇಸ್ ಪ್ಯಾಕ್ ಎಲ್ಲ ಮತ್ತೆ ಕರಗಿರ್ತೈತಿ. ಅದನ್ನು ತೊಗೊಂಡು ನಾವು ಫೇಸ್ ಪ್ಯಾಕಿಗೆ ಹಾಕ್ಕೊಂಡು ನಮ್ಮ ಸ್ಕಿನ್ನನ್ನು ನಾವು ಕಾಪಾಡ್ಕೋಬೋದು ಅಂತ ಅಂದಿಲ್ಲ ಎಂದು ನಿಮ್ಗೆ ಹೇಳ್ತೀನಿ. ಇದೊಂದು ಕ್ಲಿಪ್ಪಲ್ಲಿ ಮಿಸ್ ಆಗಿತ್ತು, ಅದಕ್ಕೋಸ್ಕರ ಅದು ಅರ್ಧಂಬರ್ಧ ಅನ್ಸಾಕೊಂತಿತ್ತು ನನಗೆ. ಅದೊಂದು ಪೂರ್ತಿ ಆಗಲಿಲ್ಲ ಅನಿಸ್ತಿತ್ತು. ಅದಕ್ಕೋಸ್ಕರ ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ಅದನ್ನ ಆ್ಯಡ್ ಮಾಡಿಕೊಂಡು ನಿಮಗೆ ಹೇಳಿದ್ದೀನಿ. ಯಾರು ಆ ವಿಡಿಯೋ ನೋಡಿಲ್ವೋ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿರಿ, ಅಷ್ಟು ಇದರೊಳಗೆ ಹಾಕಿ ನಾವು ಫ್ರೀಝರ್ ಒಳಗೆ ಇಟ್ಕೊಂಡ್ರೆ ನಮಗೆ ಒಂದು ಸಲ ಮಾಡಿಟ್ಕೊಂಡ್ರೆ ನಾವು 5 ದಿನ ಇದನ್ನ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಬರೀ ಈಗ ಇವತ್ತಿನ ಒಂದು ಟೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಸ್ಕಿನ್ ಟೋನರ್ ಆಯ್ತು, ಸ್ಕಿನ್ ಕ್ರೀಮ್ ಆಯ್ತು, ಯಾವ ರೀತಿ ಮಾಡೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ರಾತ್ರಿನೇ 1 ಸ್ಪೂನಷ್ಟು ಇಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ 4 ಬಾದಾಮಿನ ನೆನೆಸಿಟ್ಕೊಂಡಿದ್ದೆ. ಅಂದ್ರೆ ನೀವು 1 ಸ್ಪೂನಷ್ಟು ಅಕ್ಕಿ ಅಂದರೆ ನಿಮ್ಗೆ ಯಾವುದು ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಆ ಅಕ್ಕಿ ಹಾಕ್ಕೊಂಡು ನೀವು ನಡಿತೈತಿ. ರಾತ್ರಿನೇ ನಾವು ನೆನೆಸಿಟ್ಟು ಅದೇ ನೀರನ್ನು ಚೆಲ್ಲೋ ಅವಶ್ಯಕತೆ ಇಲ್ಲ. ನಾವು ಅಕ್ಕಿ ಮತ್ತು ಬಾದಾಮಿನ ತೊಳೆದು ನಾವು ನೀರಲ್ಲಿ ನೆನೆಸಿಟ್ಕೊಂಡ್ರೆ ಇದೇ ಅಕ್ಕಿನ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೋದು. ನೀವು ಅದು ತೊಳೆದು ಇಡಲಿಲ್ಲ ಅಂದ್ರೆ ಮಾತ್ರ ನೀವು ಆ ನೀರನ್ನು ಚೆಲ್ಲಬೇಕಾಗತ್ತೆ. ಇದರೊಳಗೂ ನಮ್ಗೆ ಭಾಳನ ಔಷಧಿ ಗುಣ ಇರ್ತದೆ. ಅದಕ್ಕೋಸ್ಕರ ನಾವು ಚೆಲ್ಲಬಾರ್ದು. ಇದನ್ನ ನೀರನ್ನ ತೊಳೆದು ಹಾಕ್ಕೊಂಡು ಇಟ್ಕೋರಿ ಬಾದಾಮಿ ಮತ್ತು ಅಕ್ಕಿನ. ಇಲ್ಲಿ ನಾವು ಒಂದು ಸ್ವಲ್ಪ ನೀರು ಜಾಸ್ತಿ ಆಯ್ತು ಅನ್ನಿಸೋ, ಹಾಗಾಗಿ ಸ್ವಲ್ಪ ನೀರು ತೆಗೆದು ನಾನು ಮತ್ತು ಚೆನ್ನಾಗಿ ಇದನ್ನು ನುಣ್ಣಗೆ ಅಂದರೆ ಎಷ್ಟು ನುಣ್ಣಗೆ ಬೇಕು ಅಷ್ಟು ನುಣ್ಣಗೆ ನಾವು ಇದನ್ನ ರುಬ್ಕೋಬೇಕಾಗತ್ತೆ. ಆಮೇಲೆ ಇದನ್ನು ಡಬಲ್ ಸೋಸ್ಬೇಕು. ನಾವು 2 ಸರ್ತಿ ನಾವು ಸೋಸ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಈ ರೀತಿ ತರಿತರಿಯಾಗಿರ್ತೈತಲ್ಲ, ಅದು ಸೋಸೋದೇನಾದ್ರು ಜಾಲ್ರಿ ಒಂದು ಸ್ವಲ್ಪ ಅದ್ರದ್ದು ಕಣ್ಣು ದೊಡ್ಡದಿತ್ತು ಅಂದ್ರೆ ನಾವು ಅದು ಏನದು ಅಕ್ಕಿದು ಪೌಡ್ರ್ ಇಳಿದು ಬಿಡ್ತೈತೆ ಅದ್ರೊಳಗೆ. ಅದಕ್ಕೋಸ್ಕರ ಸ್ವಲ್ಪ 2 ಸರ್ತಿ ನೀವು ಸೋಸ್ಕೊಳ್ಳೋದು ಒಳ್ಳೆಯದು. ಅದನ್ನು ಸೋಸ್ಕೊಂಡಾದ್ಮೇಲೆ ನಮಗೆ ಬಾದಾಮಿ ಮತ್ತು ಅಕ್ಕಿಯ ಒಂದು ಇಲ್ಲಿ ಹಾಲು ನಮಗೆ ಸಿಕ್ಕೈತಿ. ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ಗ್ಲಿಸರಿನ್ ಹಾಕ್ಕೊಂಡಿದ್ದೀನಿ. ಹಂಗೆ 1 ಸ್ಪೂನಷ್ಟು ಬಾದಾಮ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬಾದಾಮ್ ಆಯಿಲ್ ಇರಲಿಲ್ಲ ಅಂತ ಅಂದ್ರೆ ಕೊಬ್ಬರಿ ಎಣ್ಣೆನಾದರೂ ಹಾಕ್ಕೋಬೋದು, ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಆದರೂ ಹಾಕ್ಕೋಬೋದು, ಇಲ್ಲ ಆಲಿವ್ ಆಯಿಲ್ ಆದರೂ ನೀವು ಇಲ್ಲಿ ಹಾಕ್ಕೋಬೋದು. ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ 2 ರಿಂದ 3 ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅಲೋವೆರಾ ಜೆಲ್ಲು ಈಗ ಸ್ಯಾಂಡಲ್ ಅಲೋವೆರಾ ಜೆಲ್ ಅಂತ ಹೇಳೋದು ಬರ್ತೈತಿ. ಅದನ್ನು ತೊಗೊಂಡ್ರಂತೂ ಇನ್ನೂ ಈಗ ಅಕಸ್ಮಾತ್ ಏನಾದರೂ ಹೊಸದಾಗಿ ನಾವು ಅಲೋವೆರಾ ಜೆಲ್ ತರ್ತಿದ್ದೀವಿ ಅಂತ ಅಂದ್ರೆ ಸ್ಯಾಂಡಲ್ ಅಲೋವೆರಾ ಜೆಲ್ಲನ್ನು ನೀವು ತರಿಸಿದ್ರಂತೂ ಭಾಳನ ಈ ಬಂಗು ಇದಕ್ಕೇನದು ಮುಖದ ಮೇಲಿನ ಕಪ್ಪು ಕಲೆಗಳಿಗೆ ಎಲ್ಲದಕ್ಕೂ ಒಂದು ರೀತಿ ಭಾಳನ ಚೆನ್ನಾಗಿ ಕೆಲಸ ಮಾಡಾಕುಂತದ್ದು. ಅದನ್ನು ನೀವು ಅದಿತ್ತು ಅಂದ್ರೆ ಹೊಸದಾಗಿ ತರಿಸ್ತೀವಿ ಅನ್ನೋದಾದ್ರೆ
ಸ್ಯಾಂಡಲ್ ಅಲೋವೆರಾ ಜೆಲ್ಲನ್ನು ನೀವು ತರಿಸ್ಕೋಬೋದು. ನಾನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಅದನ್ನ ನೀವು ತರಿಸ್ಕೋಬೋದು. ಇಲ್ಲಿ ನಾನು 2-3 ಸ್ಪೂನಷ್ಟು ನಾನಿಲ್ಲಿ ಈ ಅಲೋವೆರಾ ಜೆಲ್ಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ನಾನು ಇದನ್ನು ಮಾಡಿದ್ದೆ ಅಂತಂದ್ರೆ ಇನ್ನೂ ಕ್ರೀಮಿಯಾಗಿ ಬರ್ತೈತಿ. ಪೂರ್ತಿಯಾಗಿ ಕ್ರೀಮ್ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಬರುತ್ತೆ. ನಾನು ಇಷ್ಟು ಸಾಕು ಅಂತ ಹೇಳಂದು ಇಷ್ಟನ್ನೇ ನಾನು ಮಾಡ್ಕೊಂಡಿದ್ದೀನಿ ನೋಡಿರಿ. ಒಂದು ರೀತಿ ಒಂದು ಲೈಟಾಗಿ ಕ್ರೀಮ್ ಬಂದೈತಿ. ಇದು ಭಾಳನೇ ಚೆನ್ನಾಗಿ ಬಂದೈತಿ ಫ್ರೆಂಡ್ಸ್. ಕ್ರೀಮ್ ಮಾತ್ರ ಅಷ್ಟು ಚೆನ್ನಾಗಿ ಬಂದೈತಿ. ನಾನು ಇದನ್ನ ಮುಖಕ್ಕೂ ನಿಮಗೆ ಹಚ್ಚಿ ಇಲ್ಲಿ ತೋರಿಸ್ತೀನಿ. ಮುಖ ತೊಳ್ಕೊಂಡಿದ್ದೀನಿ ನಾನು. ಮುಖ ತೊಳ್ಕೊಂಡು ಈಗ ಒಂದು ಸ್ವಲ್ಪ ಮೊದಲಿಗೆ ಇಲ್ಲಿ ನಾನು ಟೋನರನ್ನು ಯೂಸ್ ಮಾಡ್ತಿದ್ದೀನಿ. ಟೋನರ್ ಅಂತ ಅಂದರೆ ನೀವು ಟೋನರ್ ಯೂಸ್ ಮಾಡೋರು ಟೋನರ್ ಯೂಸ್ ಮಾಡ್ಬೋದು. ನಾನು ಮೊದಲಿಗೇನು ಹೇಳ್ತೀನಿ, ನಾನು ಈ ರೋಸ್ ವಾಟರ್ನೇ ಟೋನರ್ ಆಗಿ ಯೂಸ್ ಮಾಡ್ತೀನಿ ಅಂತ ಹೇಳಂದು ಈಗ ನಾನು ರೋಸ್ ವಾಟರ್ನ ಮುಖಕ್ಕೆಲ್ಲ ಸ್ಪ್ರೇ ಮಾಡಿಕೊಂಡು ಇದು ಪೂರ್ತಿ ಆರೋ ಮಟ್ಟ ಬಿಡಬೇಕು. ನಾವು ಆರೋ ಮಟ್ಟ ಬಿಟ್ಟಾದಮೇಲೆ ಪೂರ್ತಿಯಾಗಿ ಒಣಗಬೇಕು. ಒಣಗಿ ಆದಮೇಲೆ ನಾನು ಈ ಕ್ರೀಮನ್ನು ಯೂಸ್ ಮಾಡ್ತೀನಿ. ಭಾಳ ಚೆನ್ನಾಗೈತೆ ಫ್ರೆಂಡ್ಸ್. ಕ್ರೀಮ್ ಮಾತ್ರ ನೀವು ರೆಡಿ ಮಾಡಿಕೊಂಡು ಮನ್ಯಾಗ ಪ್ರತಿದಿನ ಯೂಸ್ ಮಾಡಿದ್ರೆ ನಿಮಗೆ ಇದು ರಿಸಲ್ಟ್ ಏನಂತ ಹೇಳಂದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿರಿ, ಈಗ ನಾನೀಗ ಅದು ಡಬ್ಬ ತುಂಬಿಟ್ಕೊಂಡಿನಿ. ಈಗ ಒಂದು ಸ್ವಲ್ಪ ಬಟ್ಲದಲ್ಲಿ ಇತ್ತಲ್ಲ, ಅದು ಒಂದು ಒಳ್ಳೆ ಕ್ರೀಮ್ ಆಗೈತಿ. ಅದು ಯಾಕೆ ಸುಮ್ಮನೆ ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತೇಳಿದ್ರೆ ಅದನ್ನೇ ನಾನು ಮುಖಕ್ಕೆಲ್ಲ ಹಚ್ಕೊಂಡಾಗುಂತೀನಿ. ಈಗ ಹಚ್ಕೊಂಡು ನೀವು ಏನು ಹಚ್ಚೋದು ಬೇಡ. ಮನೆಗೆ ಇದ್ದಿದ್ದು ಮಾಯ್ಶ್ಚರೈಸರ್ ರೀತಿಯೂ ಕೆಲಸ ಮಾಡುತ್ತೆ, ಮತ್ತು ಸನ್ಸ್ಕ್ರೀನ್ ಲೋಷನ್ ರೀತಿಯೂ ಇದಕ್ಕೆ ಕೆಲಸ ಮಾಡುತ್ತೆ. ನೀವು ಹಚ್ಕೊಂಡು ಪ್ರತಿದಿನ 2 ಟೈಮ್ ನೀವು ಹಚ್ಕೋಬೇಕತಿ. ನೋಡ್ರಿ ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣಿಸುತ್ತೆ. ಆಮೇಲೆ ಮಾಯ್ಶ್ಚರ್ ಎಷ್ಟು ಚೆನ್ನಾಗಿ ಹಿಡಿದೈತೆ ಅಂದ್ರೆ ಅಷ್ಟು ಚೆನ್ನಾಗಿ ನಮಗಿದು ಮಾಯ್ಶ್ಚರನ್ನು. ಯಾಕಂದರೆ ಇದ್ರೊಳಗೆ ನಾವು ಗ್ಲಿಸರಿನ್ ಹಾಕಿದ್ದೀವಲ್ಲ, ಮತ್ತು ಆಲ್ಮಂಡ್ ಆಯಿಲ್ ಹಾಕಿದ್ದೀವಿ, ಮತ್ತು ಏನದು ಅಕ್ಕಿನೂ ನಮಗೆ ಸ್ಕಿನ್ ಬ್ರೈಟ್ ಮಾಡೋದಕ್ಕೆ ಟೈಟ್ ಮಾಡೋದಕ್ಕೆ ಭಾಳ ಈಸಿಯಾಗಿ ನಾವು ಮನ್ಯಾಗ ಒಂದು ಸ್ಕಿನ್ ಟೈಟ್ನಿಂಗ್ ಬ್ರೈಟ್ನಿಂಗ್ ಕ್ರೀಮನ್ನು ನಾವು ಮಾಡ್ಕೋಬೋದು ಮನ್ಯಾಗ. ಭಾಳ ಈಸಿ ಆಗೈತಿ. ಆಮೇಲೆ ಕಡಿಮೆ ಒಂದು ಸಾಮಗ್ರಿನ ಹಾಕಿ ನೀವು ಇದನ್ನ ಮಾಡ್ಕೋಬೋದು. ಆಮೇಲೆ ಏನು ಇಲ್ಲ ಅಂದ್ರೆ ನಿಮ್ಗೆ ಏನದು ಬಾದಾಮ್ ಆಯಿಲ್ ಇಲ್ಲ ಅಂತ ಅಂದ್ರೆ ನೀವು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಆಯಿತು ಅಥವಾ ಕೊಬ್ಬರಿ ಎಣ್ಣೆ ಆಯಿತು, ನೀವು ಆಲಿವ್ ಆಯಿಲ್ ಆಯಿತು ಹಾಕ್ಕೊಂಡು ನೀವು ಈ ಒಂದು ಕ್ರೀಮನ್ನು ನೀವು ರೆಡಿ ಮಾಡ್ಕೋಬೋದು. ಮನೆಯಲ್ಲಿ ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡಿರಿ. ಪ್ರತಿದಿನ ಯೂಸ್ ಮಾಡ್ತಾ ಬಂದಂಗೆ ಅದ್ರ ರಿಸಲ್ಟ್ ನಮಗೆ ಗೊತ್ತಾಗುತ್ತೆ. 1 ದಿನ 2 ದಿನ ನಾವು, ಯಾಕಂದ್ರೆ ಬ್ರೈಟ್ನೆಸ್ ಕ್ರೀಮನ್ನು ನಾವು ಅಂದ್ರೆ ಅಂಗಡಿಯಿಂದ ತಂದಿರೋದ್ರಲ್ಲಿ ಏನಾಗುತ್ತೆ, ಒಂದು ಪ್ರಿಸರ್ವೇಟಿವ್ನ ಹಾಕಿರ್ತಾರೆ. ನಾವು ಇದರೊಳಗೆ ಏನನ್ನೂ ಹಾಕಿರಂಗಿಲ್ಲ. ಆರಾಮಾಗಿ ನಾವು ಮನೆಯಾಗ ಯಾವುದೇ ಭಯ ಇಲ್ಲದೇನೆ ನಾವು ಇದನ್ನ ಕ್ರೀಮನ್ನು ನಾವು ಯೂಸ್ ಮಾಡ್ಬೋದು. ಆದರೆ ಇದನ್ನ ಯೂಸ್ ಮಾಡೋದು ಮತ್ತು ಫ್ರಿಜ್ನಾಗ ಇಡೋದು ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂತಂದ್ರೆ ಭಾಳ ದಿನ ಬರೋಂಗಿಲ್ಲ. ಹಂಗೆ ನಾವು ಹೊರಗೆ ಇಡ್ತೀವಿ ಅಂತಂದ್ರೆ 1-2 ದಿನ ಅಷ್ಟೇ ಬರುತ್ತೆ. ಯಾಕಂದ್ರೆ ಈ ಬಿಸಿಲಿಗೂ ಅದಕ್ಕೂ ಅದು ತಡೆಯಂಗಿಲ್ಲ. ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಈ ಒಂದು ಹೋಮ್ ರೆಮಿಡಿನ ಮನ್ಯಾಗ ಟ್ರೈ ಮಾಡಿರಿ. ಈ ಒಂದು ಬ್ರೈಟ್ನಿಂಗ್ ಆ್ಯಂಡ್ ಟೈಟ್ನಿಂಗ್ ಕ್ರೀಮನ್ನು ಮನ್ಯಾಗ ರೆಡಿ ಮಾಡಿಕೊಂಡು ಯೂಸ್ ಮಾಡಿರಿ. ಇದ್ರ ರಿಸಲ್ಟ್ ಹೇಗಿದೆ ಅಂತ ಹೇಳೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.